ಹಾಯ್ ಹಲೋ ನಮಸ್ಕಾರ. ಕರ್ನಾಟಕದ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ನಮಸ್ಕಾರ. ನಾವು ಆಲ್ರೆಡಿ ದೆಹಲಿ ಬಂದಿದ್ದು ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ನಾವು ಪಾರ್ಲಿಮೆಂಟ್ ಹೌಸ್ಗೆ ಬಂದಿದ್ವಿ. ಅಲ್ಲಿ ಎಲ್ಲ ಸ್ಟ್ರೈಕ್ ಬಂದಾಗಿದ್ದ ಕಾರಣದಿಂದ ಮತ್ತು ಅಲ್ಲಿ ಟಿಫಿನ್ ಮಾಡಿಕೊಂಡು ನಾವೀಗ ಅಕ್ಷರಧಾಮ ಪ್ಲೇಸಿಗೆ ಬಂದ್ವಿ. ಇಲ್ಲಿ ಅಕ್ಷರಧಾಮ ಪ್ಲೇಸಿಗೆ ಬಂದ ತಕ್ಷಣ ನನಗೆ ಅನಿಸಿದ್ದು ಸ್ವರ್ಗ. ಅಕ್ಷರಧಾಮ ಪ್ಲೇಸಿಗೆ ಈಗಾಗಲೇ ನಾವು ಬಂದಿದ್ದೀವಿ. ಇಲ್ಲಿಂದ ಸುಮಾರು ಒಂದು 1-2 ಕಿಲೋಮೀಟ್ರ್ ನಡ್ಕೊತ ಹೋಗಬೇಕು. ನಡ್ಕೊಂಡು ಹೋದ ನಂತರ ಎಂಟ್ರೆನ್ಸಲ್ಲಿ ಟಿಕೆಟು ಮತ್ತು ಶೂ ಬಟ್ಟೆ ಚೆಕ್ ಮಾಡ್ತಾರೆ. ಶೂ ಎಲ್ಲ ತೆಗಿಬೇಕು. ಅಲ್ಲಿಂದ ಮತ್ತೆ ಒಳಗಡೆ ಹೋಗಬೇಕು. ಬನ್ನಿ ಹೋಗೋಣ. ವ್ಯೂ ಮಾತ್ರ ಬೇರೆ ಲೆವೆಲೇ ಇತ್ತು ಗುರು, ಬೇರೆ ಲೆವೆಲೇ ಇತ್ತು. ತುಂಬ ಚೆನ್ನಾಗಿತ್ತು. ಜನ ಕ್ರೌಡ್ ಒಂದು ಸಿಕ್ಕಾಪಟ್ಟೆ ಇತ್ತು. ನಾವು ಬಂದ ತಕ್ಷಣ ಅಲ್ಲೆಲ್ಲ ಗೇಟ್ ಹಾಕಿದ್ರು. ಬಂದು ನಿಂತು ಒಂದು 20 ನಿಮಿಷ ಆದ ನಂತರ ಒಳಗಡೆ ಬಿಟ್ಟರು. ಈ ಮೊಬೈಲ್ ಎಲ್ಲ ಇಲ್ಲ ಅಂತೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಅಕ್ಷರಧಾಮ ವಿಡಿಯೋ ಅಂತ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದು. ವಿಡಿಯೋ ರೆಕಾರ್ಡಿಂಗಿಗೆ ಫೋಟೋಗೆ ಅಲೌ ಇಲ್ಲ ಅಂತ ಹೇಳ್ತಿದ್ದಾರೆ. ಫೋನಿಗೆ ವಿಡಿಯೋಗೆ ಫೋಟೋಗೆ ಅಲೌ ಇಲ್ಲ. ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ. ಪರವಾಗಿಲ್ಲ, ಏನು ತೋರ್ಸೋಕ್ಕಾಗಲ್ಲ ಅಂತ ಸ್ವಲ್ಪ ಗಿಲ್ಟಿ ಫೀಲ್ ಆಗ್ತಾ ಇದೆ. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ತೋರಿಸ್ತೀನಿ. ಓಕೆನಾ, ಬನ್ನಿ. ಒಳಗಡೆ ಬಂದ ತಕ್ಷಣ ಟಿಕೆಟ್ ತೊಗೊಂಡ ತಕ್ಷಣ ಬ್ಯಾಗು ಲಗೇಜ್ ಎಲ್ಲ ತೊಗೊಂಡ ತಕ್ಷಣ ಒಂದು ಫೋನ್ ಕೂಡ ಬಿಡಿಲ್ಲ. ಫೋನ್ ಕೂಡ ತೊಗೊಂಡ್ರು. ಒಳಗಡೆ ಫೋನ್ ತೊಗೊಂಡ ತಕ್ಷಣ ಒಂದು 30 ನಿಮಿಷ ಆದ ನಂತರ ನಾವೆಲ್ಲ ನೋಡ್ಕೊಂಡು ಬಂದ್ವಿ. ದೇಶದಲ್ಲಿ ಇಂಥದ್ದೊಂದು ಪ್ಲೇಸ್ ಇದೆ ಅಂತ ಯಾವತ್ತೂ ಎಕ್ಸೆಪ್ಟೇ ಮಾಡಿರಲಿಲ್ಲ. ಆದರೂ ಟಿ ವಿಯಲ್ಲಿ ಇದು ಯಾವುದೋ ವಿಡಿಯೋ ಮಾಡಿಬಿಟ್ಟಿದ್ರು, ಅಷ್ಟೆಲ್ಲ ಫೀಲಿಂಗ್ ಬರಲ್ಲ. ಇಲ್ಲಿ ಬಂದು ನೋಡಿದ ಮೇಲೆ ಇದು ನಮ್ಮ ದೇಶದಲ್ಲಿ ಇದೆ ಅಂತ ನಮಗೇನೆ ಆಶ್ಚರ್ಯ ಆಗ್ತಿದೆ. ಆ ಥರ ಇದೆ. ಬೇರೆ ಲೆವೆಲ್ ಗುರು, ಬೇರೆ ಲೆವೆಲ್. ರಿಯಲ್ ನಿಜವಾದ ಸ್ವರ್ಗ ಎಲ್ಲಿದೆ ಅಂತಂದರೆ ದೆಹಲಿಯಲ್ಲಿ ಅಕ್ಷರಧಾಮ ದೇವಸ್ಥಾನದಲ್ಲಿ ಮಾತ್ರನೇ ಇರೋದು ನನಗನ್ಸಿದ ಮಟ್ಟಿಗೆ. ಒಳಗಡೆ ಹೋಗುವಾಗ ಫೋನ್ ಅಲೌ ಇಲ್ಲ. ಸಾರಿ, ದಯವಿಟ್ಟು ಭಾಳ ಗಿಲ್ಟಿ ಫೀಲ್ ಆಗ್ತಾಯಿದೆ. ಭಾಳ ಗಿಲ್ಟಿ ಫೀಲ್ ಆಗ್ತದೆ. ಒಳಗಡೆ ಫೋನ್ ಅಲೌ ಇಲ್ಲ. ಯಾಕೆ ಅಲೌ ಇಲ್ಲ ಅಂತಂದರೆ ರಿಯಲ್ ಆಗಿ ಸ್ವರ್ಗ ನೋಡೋರು ಇಲ್ಲೇ ಬಂದು ನೋಡಬೇಕು ಅಂತೇಳಿ ಅನ್ಕೋಬೇಕು. ಆ ಥರ ರಿಯಲ್ ಆಗಿದೆ. ನಾರಾಯಣ ಶ್ರೀಕೃಷ್ಣ ಅವರ ದೇವಸ್ಥಾನ ಅದ್ಭುತವಾಗಿದೆ, ಬೇರೆ ಲೆವೆಲೇ ಇದೆ. ನಿಮಗೆಲ್ಲ ಫೋಟೋಸ್ ಎಲ್ಲ ನೀವೆಲ್ಲ ಆನ್ಲೈನ್ ನೋಡಿರ್ತೀರ ಆನ್ಲೈನಲ್ಲಿ. ಆದರೆ ದೆಹಲಿಯಲ್ಲಿ ಬಂದಾಗ ದಯವಿಟ್ಟು ಅಕ್ಷರಧಾಮ ದೇವಸ್ಥಾನವನ್ನು ದಯವಿಟ್ಟು ನೋಡಿ, ಬೇರೆ ಲೆವೆಲೇ ಇದೆ. ಒಳಗಡೆ ಫೋನ್ ಅಲೌ ಇಲ್ಲ. ಫೋನ್ ಇಟ್ಟು ಒಳಗಡೆ ಹೋಗಿ ರಿಯಲ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆ. ಅದ್ಭುತವಾಗಿದೆ, ಸಖತ್ತಾಗಿದೆ, ಬೇರೆ ಲೆವೆಲೇ ಇದೆ. ಈ ಪ್ಲೇಸ್ ಅಂತೂ ಯಾವತ್ತೂ ಮಿಸ್ ಮಾಡೋಕೆ ಹೋಗ್ಬಿಡಿ. ತುಂಬ ಫೀಲ್ ಆಗ್ತಾ ಇದೆ, ರಿಯಲ್ ಆಗಿ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಿನಾಗಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬೇಡಿಲ್ಲ, ತುಂಬ ಗಿಲ್ಟಿ ಫೀಲ್ ಆಗ್ತಾ ಇದೆ. ಆದರೂ ರಿಯಲ್ ಆಗಿ ಇಲ್ಲಿ ಬಂದರೆ ಫೋನ್ ಇಟ್ಟು ಒಳಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ, ಬೇರೆ ಲೆವೆಲೇ ಇದೆ ಗುರು, ಬೇರೆ ಲೆವೆಲ್. ವಿಡಿಯೋದಲ್ಲಿ ಫೋನಲ್ಲಿ ನೋಡೋದು ಯಾವುದು ಫೀಲಿಂಗ್ ಬರಲ್ಲ. ಇಲ್ಲಿ ಬಂದು ನೋಡಿದ ಮೇಲೆ ಅದು ಫೀಲಿಂಗಿಗೆ ಒಂದು ಅರ್ಥನೂ ಸಿಗುತ್ತೆ. ಸಖತ್ತಾಗಿದೆ, ರಿಯಲ್ ಆಗಿ ಸಖತ್ತಾಗಿದೆ. ರಿಯಲ್ ಆಗಿ ಹೊರಗಡೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಫೋಟೋಸ್ ವಿಡಿಯೋಸ್ ತೊಗೊಂಡ್ವಿ ಸಿಕ್ಕಾಪಟ್ಟೆ. ಇವಾಗ ಅಕ್ಷರಧಾಮ ದೇವಸ್ಥಾನಕ್ಕೆ ಬಂದಿದ್ದೀವಿ ದೆಹಲಿಯಲ್ಲಿ. ಈ ದೇವಸ್ಥಾನ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮ್ಮ ಫೋನು ಲಗೇಜ್ ಎಲ್ಲ ಪ್ಯಾಕಿಂಗಲ್ಲಿ ಒಂದು ಕೀ ಕೊಡ್ತಾರೆ. ಆ ಕೀ ನಿಮ್ಮ ಹತ್ರ ಇರಬೇಕು. ಒಳಗಡೆ ಹೋದ ತಕ್ಷಣ ಶೂ ಇಡಬೇಕು. ಶೂ ಕೈ ಕಾಮ ಕತ್ಕೊಂಡು ಒಳಗಡೆ ದೇವಸ್ಥಾನ ಹೋಗಬೇಕು. ದೇವಸ್ಥಾನ ಒಳಗೆ ಹೋದ ತಕ್ಷಣ ಶ್ರೀಕೃಷ್ಣ ದೇವರಾಯ ಕೂತ್ಕೊಂಡಿದ್ದ ಪ್ಲೇಸ್ ಇದೆ. ಅದರಲ್ಲಿ ತುಂಬ ಅದ್ಭುತವಾಗಿದೆ. ಮತ್ತು ಆ ಕಡೆಯಿಂದ ಒಳಗೆ ಅಷ್ಟು ಬಂದರೆ ಅಲ್ಲಿ ಹೊಂಡ ಇದೆ. ಹೊಂಡದಲ್ಲಿ ದೇವಸ್ಥಾನಗಳು ತುಂಬ ಸಖತ್ತಾಗಿದೆ, ಬೇರೆ ಲೆವೆಲೇ ಇದೆ. ಇಷ್ಟೊಂದು ಸುಂದರವಾದ ದೇವಸ್ಥಾನ ನನ್ನ ಜೀವನದಲ್ಲಿ ನೋಡಿದೆ. ನಿಮಗೆ ಈ ಅಕ್ಷರಧಾಮ ಬ್ಲಾಗ್ಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತು ಇದೇ ರೀತಿ ಬೇರೆ ಬೇರೆ ಪ್ಲೇಸಿಗೆ ಹೋಗ್ತಾ ಇರ್ತೀವಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ.